ಆತ್ಮೀಯ ನಾಗರಿಕ ಬಂಧುಗಳೇ, ಏನು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಒಂದು ಸರ್ಕಾರ ಕರ್ನಾಟಕದ ಜನಸಾಮಾನ್ಯರಿಗೆ ಭಾರತದ ಸಂವಿಧಾನ ಅರ್ಥ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ಸಂವಿಧಾನದ ಮೂಲಭೂತ ಆಶಯಗಳು ಜನಸಾಮಾನ್ಯರ ಕೈಗೆ ಎಟಕಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಸಂವಿಧಾನದ ಜಾಗೃತಿ ಜಾಥಾ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಅದು ಜನವರಿ 24ರಿಂದ ಫೆಬ್ರವರಿ 25ರವರೆಗೆ ಒಂದು ತಿಂಗಳುಗಳ ಕಾಲ ಇಡೀ ರಾಜ್ಯಾದ್ಯಂತ ಪ್ರತಿ ಪಂಚಾಯಿತಿಯನ್ನು, ಪ್ರತಿ ಮನೆಯನ್ನು ತಲುಪೋದ್ರ ಮೂಲಕ ಜನಸಾಮಾನ್ಯರಿಗೆ ಸಂವಿಧಾನದ ಅರಿವು ಮತ್ತು ಜಾಗೃತಿಯನ್ನು ಉಂಟು ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆ ಕಾರ್ಯಕ್ರಮಕ್ಕೆ ಪ್ರತಿ ಜಿಲ್ಲೆಗೆ 25 ಲಕ್ಷ ರೂಪಾಯಿಗಳ ಅನುದಾನದ ಹಣವನ್ನು ನೀಡಿ ಅದರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒರವರು, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು, ಕನ್ನಡ ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕರು ಮತ್ತು ಇತರೆ ಅಧಿಕಾರಿಗಳ ಒಂದು ತಜ್ಞ ಅಧಿಕಾರಿಗಳ ಒಂದು ಸಮಿತಿಯನ್ನು, ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅದರ ಮೂಲಕ ಒಂದು ನುರಿತ ತಂತ್ರಜ್ಞಾನವುಳ್ಳಂಥ ಮತ್ತು ಶಿಲ್ಪಿಕಾರರನ್ನು ಅಳವಡಿಸಿಕೊಂಡು ಅದರಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ 6 ಅಡಿ ಎತ್ತರದ ಒಂದು ಸುಂದರವಾದಂಥ ಮೂರ್ತಿಯನ್ನು, ತೋರು ಬೆರಳನ್ನು ತೋರ್ತಾ ಇರ್ತಕ್ಕಂಥ ಸುಂದರವಾದ ಮೂರ್ತಿಯನ್ನು ರಚನೆ ಮಾಡಬೇಕು. ಮತ್ತು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಅದರ ಹಿಂದಿನ ಅಂಬೇಡ್ಕರ್ ಅವರ ಹಿಂದಿನ ಇದರಲ್ಲಿ ಅಳವಡಿಸಬೇಕು. ಮತ್ತು ಅಂಬೇಡ್ಕರ್ ಅವರ ಗುರುಗಳಾಗಿರ್ತಕ್ಕಂಥ ಬುದ್ಧ, ಬಸವ, ಕುವೆಂಪುರವರು ಮತ್ತು ಗುರುನಾನಕ್ ಅವರು, ಇನ್ನೂ ಅನೇಕ ಮಹಾನ್ ಹೋರಾಟಗಾರರುಗಳನ್ನು ಆ ಸ್ತಬ್ಧ ಚಿತ್ರದ ಸುತ್ತಲೂ ಕೂಡ ನೀವು ಸಂಬಂಧಪಟ್ಟಂಗೆ ಅಳವಡಿಸಬೇಕು. ಮತ್ತು ಸರ್ಕಾರದ ವಿವಿಧ ಯೋಜನೆಗಳನ್ನು ಕೂಡ ಅಳವಡಿಸಬೇಕು. ಆ ಸ್ತಬ್ಧ ಚಿತ್ರದಲ್ಲಿ ಅಂತಕ್ಕಂಥ ಒಂದು ಮಾರ್ಗಸೂಚಿಯನ್ನು ರೂಪಿಸಿ ಅದರ ಮೂಲಕ ಒಂದು ಸ್ತಬ್ಧ ಚಿತ್ರವನ್ನು ರಚನೆ ಮಾಡಿತ್ತು. ಆದರೆ ರಾಮನಗರ ಜಿಲ್ಲೆಯ ಜಿಲ್ಲಾಡಳಿತ ಈ ಸ್ತಬ್ಧ ಚಿತ್ರದ ಒಂದು ರಚನೆ ಮಾಡ್ತಕ್ಕಂಥ ಒಂದು ಹೊಣೆಗಾರಿಕೆಯನ್ನು ಯಾವುದೋ ಒಂದು ಬೇನಾಮಿ, ಅನುಭವವಿಲ್ಲದೆ ಇರತಕ್ಕಂಥ, ತಜ್ಞರಲ್ಲದೆ ಇರತಕ್ಕಂಥ ಒಂದು ಸಮಿತಿಗೆ ನೀಡಲಾಗಿದ್ದು, ಈ ಸಮಿತಿ ಅಂಬೇಡ್ಕರ್ ಅವರ ಮೂರ್ತಿಯನ್ನು ವಿರೂಪಗೊಳಿಸಿ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಹೋಲದೇ ಇರತಕ್ಕಂಥ ಬೇರೆ ಯಾವುದೋ ಬೇನಾಮಿ ವ್ಯಕ್ತಿಯನ್ನು ಹೋಲುವಂಥ ಒಂದು ಮೂರ್ತಿಯನ್ನು ಸಿದ್ಧ ಮಾಡೋದ್ರ ಮೂಲಕ, ಒಂದು ಮೂರ್ತಿಯನ್ನು ರಚನೆ ಮಾಡೋದ್ರ ಮೂಲಕ ಇಡೀ ಟ್ಯಾಬ್ಲೋ ಇದೆಯಲ್ಲ, ಇಡೀ ಸ್ತಬ್ಧ ಚಿತ್ರ ಇದೆಯಲ್ಲ, ಆ ಸ್ತಬ್ಧ ಚಿತ್ರದ ಅರ್ಥ ಮತ್ತು ಸ್ತಬ್ಧ ಚಿತ್ರದ ಒಂದು ಸಂಪೂರ್ಣವಾದಂಥ ಒಂದು ಸುಂದರವಾದಂಥ ಒಂದು ಕಲ್ಪನೆಯನ್ನೇ ಹಾಳು ಮಾಡಿ ಅದು ವ್ಯವಸ್ಥೆ ಮಾಡಿದೆ. ಅದರ ಪರಿಣಾಮವಾಗಿ ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ರಾಮನಗರ, ಚನ್ನಪಟ್ಟಣ, ಮಾಗಡಿ, ಆರೋಹಳ್ಳಿ, ಕನಕಪುರ ಇದರ ಬಗ್ಗೆ ಈ 4-5 ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಸಂಚರಿಸುವಾಗ ಆ ಅಂಬೇಡ್ಕರ್ ಅವರ ಭವ್ಯವಾದಂಥ ಮೂರ್ತಿಯ ಒಂದು ವಿರೂಪದ ಮೂರ್ತಿಯನ್ನು ರಚನೆ ಮಾಡಿದ್ರ ಪರಿಣಾಮವಾಗಿ ಚನ್ನಪಟ್ಟಣದಲ್ಲಿ ಅದರ ಕಾಲು ಬ್ರೇಕ್ ಆಗಿದೆ. ಮತ್ತು ಕನಕಪುರದ ಆರೋಹಳ್ಳಿ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಯ ಕೈ ಬ್ರೇಕ್ ಆಗಿದೆ. ಹೀಗೆ ಬೇಜವಾಬ್ದಾರಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಯಾರೋ ಅನುಭವವಿಲ್ಲದೆ ಇರ್ತಕ್ಕಂಥ, ನುರಿತ ತಂತ್ರಜ್ಞರಲ್ಲದೆ ಇರ್ತಕ್ಕಂಥ, ಮತ್ತು ಯಾವುದೇ ರೀತಿಯ ಶಿಲ್ಪಿಕಾರರಲ್ಲದೆ ಇರ್ತಕ್ಕಂಥ ಒಂದು ಸಂಸ್ಥೆಗೆ ಇದರ ಗುತ್ತಿಗೆಯನ್ನು ನೀಡಿದ್ದು, ಈ ಗುತ್ತಿಗೆಯನ್ನು ಪಡೆದಿರ್ತಕ್ಕಂಥ ಕಂಪನಿ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥ ರೀತಿಯಲ್ಲಿ ತನ್ನ ಸ್ತಬ್ಧ ಚಿತ್ರವನ್ನು ನಿರ್ಮಾಣ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ನಾವು ಎಲ್ಲವನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದೀವಿ. ಯಾವುದೇ ಕಂಪನಿ, ನುರಿತ ತಂತ್ರಜ್ಞಾನವಿಲ್ಲದೆ ಇರತಕ್ಕಂಥ ಕಂಪನಿ ಈ ಕೆಲಸವನ್ನು ಮಾಡಿರೋದ್ರಿಂದಾಗಿ ಆ ಕಂಪನಿಗೆ ಯಾವುದೇ ಕಾರಣದಿಂದ ಹಣ ಬಿಡುಗಡೆ ಮಾಡಬಾರ್ದು. ಆ ಕಂಪನಿಯನ್ನು ಬ್ಲಾಕ್ ಲಿಸ್ಟಿಗೆ ಸೇರಿಸಬೇಕು ಮತ್ತು ಆ ಕಂಪನಿಯ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು. ಆ ಕಾರಣದಿಂದಾಗಿ ಈಗ 25ನೇ ತಾರೀಕಿನ ಸಮಾವೇಶ ಮುಗಿದಿದೆ. ಅದಾದಮೇಲೆ 7 ದಿನಗಳ ಕಾಲ ಅದನ್ನು ಎಕ್ಸ್ಟೆಂಡ್ ಮಾಡಿ, ಹೆಚ್ಚುವರಿ ಮಾಡಿ ವಿದ್ಯಾರ್ಥಿಗಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಕಡೆ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ಅದನ್ನು ಏನು ನಡೀತಾ ಇದೆ. ಅದಾದಮೇಲೆ ಅದನ್ನು ಡಿಸ್ಮ್ಯಾಂಡಲ್ ಮಾಡೋದಕ್ಕೆ ಅದನ್ನು ಅನುಮತಿ ನೀಡಿದ್ದೀರಾ. ಆದರೆ ಯಾವುದೇ ಕಾರಣದಿಂದ ಅದನ್ನು ಡಿಸ್ಮ್ಯಾಂಡಲ್ ಮಾಡೋಕ್ಕಿಂತ ಮುಂಚೆ ಥರ್ಡ್ ಪಾರ್ಟಿಯ ಒಂದು ಒಪ್ಪಿಗೆಯನ್ನು ಪಡಿಬೇಕು. ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಏನು ಖರ್ಚಾಗುತ್ತೆ, ಅದು ಸೂಕ್ತವಾಗಿದೆಯಾ ಇಲ್ವಾ, ಅದನ್ನು ತಜ್ಞರ ಸಮಿತಿಯನ್ನು ವರದಿಯನ್ನು ಅಭಿಪ್ರಾಯವನ್ನು ಪಡಿಬೇಕು. ಒಂದು ವೇಳೆ ತಜ್ಞ ಸಮಿತಿಗಳ ಅಭಿಪ್ರಾಯದ ಆಧಾರದ ಮೇಲೆ ಅದನ್ನು ಇವ್ಯಾಲ್ಯುವೇಷನ್ ಮಾಡಿ ಯಾವುದೇ ಕಾರಣದಿಂದ ಅದಕ್ಕೆ ಹಣ ಬಿಡುಗಡೆ ಮಾಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ನಾನು ಈ ಮುಖಾಂತರ ಮಾಡ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ಗೆ ಅಪಮಾನಗೊಳಿಸಿರ್ತಕ್ಕಂಥ, ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಅಪಚಾರಗೊಳಿಸಿರ್ತಕ್ಕಂಥ ಸಂಬಂಧಪಟ್ಟಂಥ ಒಂದು ಕಂಪನಿಯ ಮೇಲೆ
ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಯಾವುದೇ ಕಾರಣದಿಂದ ಹಣ ಬಿಡುಗಡೆ ಮಾಡಬಾರ್ದು, ಸಾರ್ವಜನಿಕ ಹಣ ಸರ್ಕಾರದ ಹಣ ಪೋಲಾಗದೇ ಇರತಕ್ಕಂಥ ರೀತಿಯಲ್ಲಿ ಕ್ರಮ ವಹಿಸಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಅದೇ ರೀತಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರಿಗೆ ಕೊಟ್ಟಿರ್ತಕ್ಕಂಥ ದೂರಿನ ಪ್ರತಿಯನ್ನು ನಾನು ತಮಗೆ ಈ ಮೂಲಕ ಶೋ ಮಾಡಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ.